ಈಗ ನೋಡಿ, ಇದನ್ನ ನಿನ್ನೆ ಹೇಳಿದ್ರು, ನಿನ್ನೆ ಬಿಜೆಪಿ ಅವರು ಖರ್ಗೆ ಅವ್ರ ಪುತ್ರ ಇದ್ದಾನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ, ಇವ್ರುಗಳಿಗೆ ಹಾಕಿ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ. ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರ, ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ. ಎಷ್ಟು ಜನ ಇದ್ದಾರೆ ರೀ? ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆ, ಬಿಜೆಪಿನಲ್ಲಿ ಇದೆ, ಚೆಕ್ ಮಾಡಿ ನೋಡ್ಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡಕ್ಕೆ ರೆಡಿ ಇದೀನಲ್ಲ ನಾನು, ಉಚಿತವಾಗಿ ಮಾಡಿಸಿದೀನಿ, ತಗೊಂತ ಇಲ್ಲ. ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಬೇರೆದು. ಈಗ ಯಾವಾಗಲೂ ಖರ್ಗೆ ಅವರಿಂದಾನೆ ಆಗಿದ್ದಾರೆ. ಖರ್ಗೆ ಹೌದು ಅಪ್ಪ, ನನ್ನ ಖರ್ಗೆ ಮಗ ನಾನೇನೋ ಇಲ್ಲ ಅಂತ ಅನ್ನಕ್ಕಾಗ್ತದ? ಬ್ಯಾಟ್ ಹಿಡಿಲಾರ್ದವರಿಗೆ ನೀವು BCCI ಚೇರ್ಮನ್ ಮಾಡ್ತೀರಾ, ಇವರಿಗೆಲ್ಲರಿಗೂ ನೀವು BCCI ಅಲ್ಲ ICC, ಈಗ ICC ಚೇರ್ಮನ್ ಮಾಡ್ತೀರಾ? ಏನಿದೆ ರೀ? ನೀವು ನೀವು ತೊಗೊಂಡ್ಬಿಡಿ, ನಿಮ್ದು ಫಸ್ಟ್ ಸಾಲ ಮೊದಲೇ ಸಾಲಲ್ಲೇ ತೊಗೊಂಡ್ಬಿಡಿ, ಯಾರ್ಯಾರು ಏನೇನಿದ್ದಾರೆ ಅಂತ. MLCಗಳಿರ್ಬೋದು, MLAಗಳಿರ್ಬೋದು. ಈಗ 4 ಸರಿ ನಾನು ಚುನಾವಣೆ ಮಾಡಿದ್ದೀನಿ, 3 ಸರಿ ಗೆದ್ದಿದ್ದೀನಿ. ಈಗ ನಾವಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಯಾವತ್ತಾರ ಹೇಳಿದೀವ ಇಲ್ಲಪ್ಪ ನಾವು ನಮ್ಮ ತಂದೆಯವ್ರ ಹೆಸರು ಇಲ್ಲ ಅವ್ರು ಬರ್ತಾ ಇರಲಿಲ್ಲ ಅಂತ? ಹೌದು, ಅವರು ಮಾಡಿದ್ದಾರೆ. ಅದು ಹೋಲಿಕೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಅವ್ರು ಸಾಧನೆ ಮಾಡೋಷ್ಟು ನಾವು ಮಾಡೋಕ್ಕಾಗ್ತದ? ಇಂಪಾಸಿಬಲ್. ಖರ್ಗೆ ಸಾಹೇಬ್ರು ಮಾಡಿರೋದು ಅಚೀವ್ಮೆಂಟ್ ನಾವು ಮಾಡೋಕ್ಕಾಗ್ತದ? ಇಲ್ಲ. ಬಟ್ ಹಾಗಂತ ನಾವೇನು ಮಾಡಿಲ್ಲ. ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ, ವಿ ಆರ್ ಎಲೆಕ್ಟೆಡ್. ಬಿಜೆಪಿನಲ್ಲೂ ಕಾರಣ ಕ್ಷಮಿಸಿ, ವಿ ಆರ್ ಬ್ರಿಂಗಿಂಗ್ ಇಟ್ ವಿತ್ ಅ ಬಿಟ್ ಆಫ್ ನೆಗೆಟಿವಿಟಿ. ಬಟ್ ಏನೇ ಇದ್ರು ನಮ್ಮದು ಕರ್ತವ್ಯ, ನಿಮ್ಮದು ಕರ್ತವ್ಯ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ